ಇನ್ನು ಸಿಎಂ ಸಿದ್ದರಾಮಯ್ಯ ಯಾಕೆ ಹೀಗೆ ಹೇಳಿದ್ರೋ ಗೊತ್ತಿಲ್ಲ. ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಯಾಕೆ ಈ ಥರ ಹೇಳಿದಾರ ಗೊತ್ತಿಲ್ಲ, ಆದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ನಿರಾಣಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬರು ಅನುಭವಿ ರಾಜಕಾರಣಿಗಳು, ಒಬ್ಬರು ದೇಶದ ಒಬ್ಬರು ಕಾಂಗ್ರೆಸ್ಸಿನ ಪ್ರಮುಖರು ಮತ್ತು ಮುಖ್ಯಮಂತ್ರಿಗಳೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಹಿಂದೂಗಳ ಮೇಲೆ ಈ ಥರ ಅವ್ರಿಗೊಂದು ದ್ವೇಷ ಭಾವನೆ, ಇಷ್ಟೊಂದು ಯಾಕೆ ಅವ್ರಿಗೆ ಮುಸಲ್ಮಾನರು ಇಷ್ಟೊಂದು ಅವರು ಅನ್ಯಾಯಗಳನ್ನು ಮಾಡ್ತಾ ಇದ್ದರೂ ಸಹಿತ ಒಬ್ಬರು ನಮ್ಮ ರಾಜ್ಯದ ನಮ್ಮ ದೇಶದ ಹಿಂದೂಗಳ ಮೇಲೆ ಹುಡುಕಿ ಅವ್ರು ಗುರುತಚ್ಚಿ ಇವ್ರು ಹಿಂದೂಗಳು ಅಂದಾಗ ಕನ್ಫರ್ಮ್ ಆದಾಗ ಅವ್ರು ಕೊಲೆಯನ್ನು ಮಾಡಿರುವಂಥದ್ದನ್ನು ಸಮರ್ಥಿಸಿಕೊಳ್ಳುವಂಥದ್ದು ನಾವು ಭಾಳ ಉಗ್ರವಾಗಿ ಅವ್ರು ಖಂಡನೆ ಮಾಡ್ತಾ ಇದ್ದೇನೆ. ಈಗಾದ್ರೂ ಅವ್ರು ಎಚ್ಚೆತ್ತುಕೊಂಡು ಸರ್ಕಾರ ಯಾವುದೇ ಇರ್ಬೋದು, ಆದರೆ ಇವತ್ತು ಆಗಿರುವಂಥ ಘಟನೆ ಅದನ್ನು ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದನ್ನು ಖಂಡನೆಯನ್ನು ಮಾಡಬೇಕು. ಇದು ಸಪೋರ್ಟ್ ಮಾಡ್ತಾರೆ ಅಂದರೆ ನಾವು ಯಾವ ಶಬ್ದದಿಂದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಇದನ್ನು ಎಂಟೈರ್ ಹಿಂದೂ ನಮ್ಮ ದೇಶದಲ್ಲಿರ್ಬೋದು ಪರದೇಶದಲ್ಲಿರುವಂಥ ನಾವೆಲ್ಲರೂ ಇದಕ್ಕೆ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು ಏನು ಇದನ್ನು ಈ ಥರ ಸಪೋರ್ಟ್ ಮಾಡಿ ಮಾತಾಡ್ತಾರೆ, ಇದಕ್ಕೆ ಅವರು ಸಾರ್ವಜನಿಕರಿಗೆ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯನವರು ಒಬ್ಬರು ಅನುಭವಿ